ಏನು ಜಂಟಿ ಸುದ್ದಿಗೋಷ್ಠಿ ನಡೆದಿದೆ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಮಾತನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಈಗ ಏನು ಗೊಂದಲಗಳಿದೆ ಅದು ಎಲ್ಲದಕ್ಕೂ ಕೂಡ ತೆರೆ ಎಳೆಯುವ ಕೆಲಸವನ್ನ ಮಾಡಿದ್ರ ಅಥವಾ ಹೈಕಮಾಂಡ್ ಈಗ ಏನು ಅಸಮಾಧಾನವನ್ನ ಹೊರ ಹಾಕಿದೆ ಅದಕ್ಕೆ ಪ್ಯಾಚ್ ಹಾಕುವಂತ ಕೆಲಸ ಏನಾದ್ರು ಮಾಡಿದ್ರ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಡಿ.ಕೆ.ಶಿ ಅವರು ಏನ್ ಮಾತಾಡಿದ್ರು, ಸಿಎಂ ಸಿದ್ದರಾಮಯ್ಯ ಅವರ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಮೊದಲು ಮಾತಿನ ಪ್ರಾರಂಭದಲ್ಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಅಂತ ಡಿ.ಕೆ. ಶಿವಕುಮಾರ್ ಮಾತನ್ನ ಆರಂಭಿಸಿದ್ರು. ರಾಜ್ಯದ ಜನರ ಆಶೋತ್ತರ ಈಡೇರಿಸಬೇಕಾದದ್ದು ಪಕ್ಷದ ಕರ್ತವ್ಯ ಆಗಿದೆ. ಹಿಂದೆ ಹೈಕಮಾಂಡ್ ಮಾಡಿದ ನಿರ್ಧಾರದಂತೆ ನಡೆದುಕೊಂಡು ಹೋಗ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ಗುಂಪು ಅನ್ನೋದು ಇಲ್ಲ, ನಮಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಒಟ್ಟಿಗೆ ಸೇರಿ ಕೆಲಸ ಮಾಡಿಕೊಂಡು ಹೈಕಮಾಂಡ್ ವರಿಷ್ಠರು ಏನ್ ಹೇಳ್ತಾರೋ ಅದೇ ರೀತಿಯಾಗಿ ಹೋಗ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇದೇ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ಒಂದ್ ರೀತಿಯಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಅದೇ ಒಂದು ಮಾತನ್ನ ಪುನರುಚ್ಚರಿಸಿದ್ದಾರೆ ಶಿವಕುಮಾರ್ ಅವರು. ಇನ್ನು ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ತಕ್ಕ ಉತ್ತರ ನೀಡಲು ಸಿದ್ಧವಾಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಅನ್ನ ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ ಹೇಳ್ತಾರೆ, ವಿರೋಧ ಪಕ್ಷಗಳು ಜೆಡಿಎಸ್ ಮತ್ತು ಬಿಜೆಪಿ ನಮ್ಮ ಪಕ್ಷದ ಮೇಲೆ ಬಹಳಷ್ಟು ಸುಳ್ಳನ್ನ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳುವಂಥದ್ದು ಅವರ ಚಾಳಿ ಆಗಿದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಮತ್ತು ಅದಕ್ಕೆ ಏನು ಉತ್ತರವನ್ನ ಕೊಡಬೇಕು ಆ ಸಮರ್ಥನೆಯನ್ನ ಅಥವಾ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಸ್ಟ್ರಾಟಜಿಯನ್ನ ಮಾಡ್ತೀವಿ ಒಟ್ಟಿಗೆ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಡಿಸೆಂಬರ್ನಲ್ಲಿ ಏನು ಚಳಿಗಾಲದ ಅಧಿವೇಶನ ಬರುತ್ತೆ ಆ ಅಧಿವೇಶನದಲ್ಲಿ ವಿಪಕ್ಷಗಳಿಗೆಲ್ಲ ಕೂಡ ತಕ್ಕ ಉತ್ತರವನ್ನ ಕೊಡ್ತೀವಿ, ನಾವು ಅದಕ್ಕೆ ಈಗ ಆಲ್ರೆಡಿ ಸಿದ್ಧ ಆಗಿದ್ದೀವಿ, ಏನೇನು ಉತ್ತರ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಅಂತಾನೂ ಕೂಡ ಹೇಳಿದ್ದಾರೆ. ನಮ್ಮ ಸರ್ಕಾರಕ್ಕೆ ಜನರ ಸಹಕಾರ ಅನ್ನೋದು ಇದೆ. ಇನ್ನು ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ರು. ನಾವಿಬ್ರು ಒಟ್ಟಿಗೆ ಸೇರಿದ್ದೇವೆ, ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಎಲ್ಲ ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳಿಗೆ ಡಿ.ಕೆ.ಶಿ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಅವರ ಮಾತಿನಲ್ಲಿ. ಇನ್ನು ರಾಜಕೀಯವಾಗಿ ನಮ್ಮಿಬ್ಬರದು ಒಂದೇ ತೀರ್ಮಾನ, ಗೊಂದಲ ತಿಳಿ ಮಾಡುವಂತೆ ಹೇಳಿದ್ದಾರೆ ನಮ್ಗೆ ಹೈಕಮಾಂಡು, ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ.ಶಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಇಷ್ಟು ದಿನ ಏನು ರಾಜ್ಯದಲ್ಲಿ ಈ ಒಂದು ಪಟ್ಟದ ಆಟದ ಚರ್ಚೆ ಬಹಳಷ್ಟು ಜೋರಾಗಿತ್ತು ಅಥವಾ ಗೊಂದಲಗಳು ಸೃಷ್ಟಿಯಾಗಿತ್ತು, ಬಹಳಷ್ಟು ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇತ್ತು, ಅದು ನಾಳೆಯಿಂದ ಇರೋದಿಲ್ವಾ? ಹಾಗಾದ್ರೆ ಇರುತ್ತೋ ಇರೋದಿಲ್ಲೋ ಗೊತ್ತಿಲ್ಲ. ಅದು ಕುತೂಹಲ ಇನ್ನೂ ಕೂಡ ಹಾಗೆ ಇದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಡಿ.ಸಿ.ಎಂ ಆಗ್ಲಿ ಸಿ.ಎಂ ಆಗ್ಲಿ ಅಂದ್ರೆ ಇಬ್ರು ಕೂಡ ದೆಹಲಿಯಲ್ಲಿ ಹೋಗಿ ವರಿಷ್ಠರನ್ನ ಭೇಟಿ ಆಗಿಲ್ಲ. ಆದ್ರೆ ಏನು ಹೈಕಮಾಂಡ್ ಈಗ ಸಮಾಧಾನವನ್ನ ಮಾಡಿಕೊಂಡು ನೀವಿಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಂತ ಹೇಳಿತ್ತು, ಅದೇ ರೀತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರ ಅಥವಾ ಮೀಟಿಂಗ್ ಆದ ನಂತರ ಅವರ ಹೇಳಿಕೆಗಳಲ್ಲಿ ಆ ರೀತಿಯಾಗಿ ತೋರಿಸ್ಕೊಂಡ್ರ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿರುವಂತದ್ದು.